ಸೂಪರ್ ಆಗಿ ತುಂಬಾ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಬಂದಿದೆ. ಯೂತ್ಸು ಹೇಗೆ ಬೆಳಿಬೇಕು, ಪೇರೆಂಟ್ಸ್ ಹೇಗೆ ಕಲ್ತ್ಕೋಬೇಕು. ಈ ಮನೇಲಿ ಕೂಡ ಮಕ್ಕಳನ್ನ ಹೊರಗಡೆ ಕಳಿಸ್ತಾರೆ. ಸೊ ಮಕ್ಕಳು ಹೇಗೆ ಬೆಳೀತಾರೆ ಅಂತ ಗೊತ್ತಿರಲ್ಲ. ಯಾಕಂದ್ರೆ ಯಾವುದಾದ್ರು ಮಾಫಿಯಾಗಳೆಲ್ಲ ನಡೀತಾ ಇರುತ್ತೆ. ಇವಾಗ ಡ್ರಗ್ಸ್ ಆಗಿರ್ಬೋದು, ಬೀಡಿ ಸಿಗರೇಟ್ ಆಗಿರ್ಬೋದು, ಇನ್ನೊಂದೆಲ್ಲ ನಡೀತಾ ಇದೆ. ಆದರೆ ಪೇರೆಂಟ್ಸು ಕೂಡ ಈ ಮೂವಿ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಅಂತ. ಹಾಗೇನೆ ಮೂವಿಲಿ ಹೊಸಬ್ರಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ. ದುನಿಯಾ ವಿಜಯ್ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ವರ್ಷಗಳಾದಂತ ಒಳ್ಳೆ ಮೂವಿ ಬಂದಿದೆ. ಲೋ ಜುಟ್ಟು, ನೀನ್ ಬಾ ಅಂದ್ರೆ ಬರ್ತೀನೋ ಇಲ್ಲ ಗೊತ್ತಿಲ್ಲ, ಆದ್ರೆ ಹೆಂಗ್ ಬರ್ತೀಯ ಅಂದ್ರೆ ನೀನ್ ನಮ್ಮ ನನಗೂ ಬಂದೇ ಬರ್ತೀನಿ. ಸ್ಯಾಂಡಲ್ವುಡ್ ನೋಡ್ಬೇಕಾದ್ರೆ ಪ್ರೇಕ್ಷಕರು ಮೊದಲು ಮಕ್ಕಳನ್ನ ಎಚ್ಚರಿಸುವ ನೋಡ್ಕೋಬೇಕಾದ್ರೆ ಪ್ರೇಕ್ಷಕರು ನೋಡ್ಬೇಕಾದ್ರೆ ಸಿನಿಮಾ ಇದು. ಮಾದಕ ವಸ್ತುನ ಹೇಗೆ ಹೊರಗಡೆ ಬರ್ತೀವಿ, ಮಕ್ಕಳು ಹೇಗೆ ಹಾಳಾಗ್ತಿದ್ದಾರೆ ಅದನ್ನು ತಿಳ್ಕೊಂಡು ಎಲ್ಲರೂ ಒಳ್ಳೆ ತಿದ್ದಿ ಬುದ್ಧಿ ಬೆಳಿಬೇಕು ಅಂತ ನನಗೆ ಆಸೆ ಪಡ್ತೀನಿ ಅಷ್ಟೇ. ಯಾರು ಒಳ್ಳೆ ಇದರಿಂದ ಬೆಳಿಬೇಕು ಬಂದಿದೆ ಸಿನಿಮಾ. ವಿಜಯ್ ಸರ್ ಈ ಸಿನಿಮಾದಲ್ಲಿ ಎಲ್ಲ ಹೊಸಬರಿಗೇನೆ ಅವಕಾಶ ಕೊಟ್ಟಿದ್ರು. ಹೆಂಗ್ ಮಾಡ್ತಾರೋ ಅಂತ ಒಂದು ಕನ್ಫ್ಯೂಷನ್ಸ್ ಇತ್ತು. ಬಟ್ ಚಾನ್ಸ್ ಕೊಟ್ಟರು. ಡ್ರ್ಯಾಗನ್ ಮಂಜು ಆಗ್ಬೋದು, ಆಮೇಲೆ ಸೈಕ್ ಸೂರ್ಯ ಆಗ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಸಿನಿಮಾ. ಈ ಕನ್ನಡ ಚಿತ್ರರಂಗಕ್ಕಿಂತ ಒಂದು ಸಿನಿಮಾ ಬೇಕಾಗಿತ್ತು, ಇಂಥ ಒಂದು ಬೂಸ್ಟ್ ಬೇಕಾಗಿತ್ತು. ಆ ಸಿನಿಮಾನ 100% ಜಿನೇನಾಗಿ ಈ ಸಿನಿಮಾ ಕೊಟ್ಟಿದೆ ಅಂತ ಹೇಳ್ಬೋದು. ಆಲ್ ದ ಬೆಸ್ಟ್ ಸಿನಿಮಾ, ಆಲ್ ದ ಬೆಸ್ಟ್ ವಿಜಯಣ್ಣ. ಸಿನಿಮಾ ಸೂಪರ್ ಆಗಿದೆ, ದುಡ್ಡಿಗೇನು ಮೋಸ ಇಲ್ಲ, ಒಳ್ಳೆ ಸಿನಿಮಾ. ಸುಮಾರು ವರ್ಷ ಆದ್ಮೇಲೆ ಇವಾಗ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು. ಮೂವಿ ಎಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಹೊಸ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ, ಇನ್ನ ಸಕಾಲಾಗಿ ಮಾಡಿದ್ದಾರೆ. ಸೂಪರ್ ಇದೆ ಬ್ರೋ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮಸ್ತ್ MLA ಮಗ ಸೂರ್ಯ ಚೆನ್ನಾಗಿ ಮಾಡಿದ್ದಾರೆ, ಅವರು ಹಿಟ್ ಆಗ್ಬೇಕು. ಬಾಸ್ ಮೂವಿ ಮಾತ್ರ ಫುಲ್ ಸೈಕ್ ಆಗೈತೆ, ಎಲ್ಲರೂ ಬಂದು ನೋಡ್ಬೇಕು. ಫ್ಯಾಮಿಲಿ ಮೂವಿ ಸೂಪರ್ ಅಣ್ಣ. ದುನಿಯಾ ವಿಜಯನಿಗೆ ಅಣ್ಣ ಮೂವಿ ಮಾತ್ರ ಖರಾಬ್ ಆಗೈತೆ. ಈ ಸತಿ ನಮ್ಮ ಡೈರೆಕ್ಟರ್ ದುನಿಯಾ ವಿಜಯ್ ಅವ್ರು ಮಾತ್ರ ಖರಾಬಾಗಿ ಮಾಡ್ಕೊಟ್ಟವ್ರಣ್ಣ. ಈ ತರ ಮೂವಿ ನಮ್ಮ ಇನ್ನೊಂದು ಡೈರೆಕ್ಟರ್ ಮಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಈ ತರ ಮೂವಿ ಮಾಡ್ಬೇಕಂದ್ರೆ ಅವರೇ ಬರಬೇಕು, ಮಾಡ್ಕೊಡ್ಬೇಕಂತ ಆಸೆ. ನೆಕ್ಸ್ಟ್ ಮೂವಿ ಏನಿದ್ರು ಅವರೇ ಡೈರೆಕ್ಷನ್ ಮಾಡಬೇಕು. ಇಲ್ಲಿ ಬಂದಿರೋ ಅಭಿಮಾನಿಗಳೆಲ್ಲ ಮತ್ತೆ ಇನ್ನೊಂದ್ಸತಿ ಸಪೋರ್ಟ್ ಮಾಡ್ತಾರೆ. ಎವ್ರಿಥಿಂಗ್ ಥ್ಯಾಂಕ್ಸ್ ಫಾರ್ ದುನಿಯಾ ವಿಜಯ್ ಅಣ್ಣ. ನಮಸ್ಕಾರ, ಬರ್ತೀವಿ ದುನಿಯಾ. ಮತ್ತೆ ನಮ್ಮ ಒಳ್ಳೆ ರಗಡ್ ಫಿಲಮ್ ಆಗಿದೆ, ಸೂಪರ್ ಚೆನ್ನಾಗೈತೆ ಸರ್. ಫೈಟಿಂಗ್ ಮಾತ್ರ ಸೂಪರ್ ಇದೆ. ಲಾಸ್ಟ್ ಫೈಟ್ ಚಿಂದಿಗಿದೆ ಸರ್, ಸಖತ್ತಾಗೈತೆ ಫೈಟಿಂಗ್ ಮಾತ್ರ. ಬರ್ತಾರೆ ಫಿಲಮ್ ಮಾತ್ರ ಸಖತ್ತಾಗೈತೆ. ಸ್ಟೋರಿ ಫೈಟಿಂಗ್ ಅಂತ ಸಖತ್ತಾಗೈತೆ. ಮೂವಿ ಸೂಪರ್ ಇದೆ. ಸಲವಾ ರಿಲೀಸ್ ಆಗುತ್ತಾ, ಹುಷಾರಾಗಿರೋ ಎಲ್ಲರೂ. ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಮೂವಿ ಅಂತೂ ಈಗ ತಾನೇ ನೋಡ್ಕೊಂಡು ಬಂದ್ವು, ಸಖತ್ತಾಗಿದೆ. ಬಟ್ ಯುವಕರು ಬಂದು ನೋಡ್ಬೇಕಾದಂತ ಮೂವಿ. ಬಟ್ ಡ್ರಗ್ಸು ಗಾಂಜಾ ಅಂತ ಎಲ್ಲ ಹೆಂಗೆ ಅಡಿಕ್ಟ್ ಆಗಿದ್ದಾರೋ ಆ ಮೂವಿಯಿಂದ ನೋಡಿ ಸ್ವಲ್ಪ ಜನ ತಿಳ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ದುನಿಯಾ ವಿಜಯ್ ಸರ್ ಹೊಸ ಕಲಾವಿದರನ್ನ ಹಾಕೊಂಡು ಚೆನ್ನಾಗಿ ಭೀಮನ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಬೆಂಗಳೂರಲ್ಲಿ ರಿಯಲ್ ಘಟನೆ ಲೋಕಲ್ಗಳು ಹೆಂಗ್ ನಡೀತವೆ ಸಿಚುವೇಶನ್ ಸ್ಕ್ರೀನ್ ಪ್ಲೇನಲ್ಲಿ ತೋರಿಸಿದ್ದಾರೆ ಸರ್. ಅದ್ರಲ್ಲಿ ಡೈಲಾಗು ಪುನಃ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿದ್ದಾರೆ. ಮತ್ತೆ ಬೆಳಿಬೇಕಾದವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ದುನಿಯಾ ವಿಜಯ್ ಸರ್. ಅವರು ಒಂದು ಮಾಸ್ ಲುಕ್ ಐತೆ ಸರ್ ಅವ್ರಿಗೆ. ಎಲ್ಲರೂ ಬಂದು ನೋಡ್ಬೋದು. ಎಲ್ಲರೂ ಬಂದು ನೋಡ್ಬೋದು. ಬಟ್ ಮೇನು ಯುವಕರು ಬಂದು ನೋಡ್ಬೇಕು ಸರ್. ಯಾಕಂದ್ರೆ ಯುವಕರು ತಮ್ಮ ಜೀವನನ ಡ್ರಗ್ಸು ಗಾಂಜಾ ಅಂದ್ಬಿಟ್ಟು ಅಡಿಕ್ಟ್ ಆಗಿ ಜೀವನ ಹಾಳು ಮಾಡ್ಕೊತಿದ್ದಾರೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅದು ಈ ಮೂವಿಯಿಂದ ತಿಳ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅಷ್ಟು ಫುಲ್ ಮಾಸ್ ಅಂಡ್ ಆಕ್ಷನ್ ಆಗಿರುತ್ತೆ. ಸೈಕ್ ಸಾಂಗು ಎಲ್ಲ ಫುಲ್ ಲೈಕ್ ಮಾಸಿ ಆಗಿರುತ್ತೆ. ಸೆಕೆಂಡ್ ಆಫ್ ಎಮೋಷನಲ್ ಕಂಟೆಂಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಮೆಸೇಜ್ ಒಂಥರ ಚೆನ್ನಾಗಿದೆ ಯೂತ್ಸ್ಗೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಇಸ್ ಮಾಸ್ ಬ್ರೋ, ನೆಕ್ಸ್ಟ್ ಲೆವೆಲ್ ಸಿನಿಮಾ. ಬ್ಲಾಕ್ ಬಸ್ಟರ್ ಅವ್ರು ಗ್ಯಾರಂಟಿ. ಯಾವ ಚೆನ್ನಾಗಿದೆ. ಸಮಾಜದಲ್ಲಿ ಏನು ನಡೀತೈತ್ಲಿ ಅದನ್ನೆಲ್ಲ ತೋರಿಸಿದರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಹೆಣ್ಮಕ್ಳು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ರಾ ಅಂದರೆ ಸೂಪರ್ ರಾ ಮೂವಿ. ಅಂದರೆ ಎಂಥ ಆ್ಯಕ್ಷನ್ ಅಂದರೆ ಹೇಳಂಗೆ ಇಲ್ಲ. 100 days ಅಂತೂ ಮಿನಿಮಮ್ ಸಗದಾಗಿದೆ ಆ್ಯಕ್ಷನ್. ದುನಿಯಾ ವಿಜಯ್ ಅವರಂತೂ ಆರಾಡ್ಬಿಟ್ಟಿದ್ದಾರೆ. ಸಗದಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ಒಳ್ಳೆ ಇದು ಸಗದಾಗಿದೆ. ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಸೂಪರ್ ಡೂಪರ್ ಇಟ್ಟು ದುನಿಯಾ ವಿಜಯ್ ಸರ್ದು ಅವ್ರದೇ ಓನ್ ಡೈರೆಕ್ಷನ್. ಫಸ್ಟ್ ಕ್ಲಾಸ್ ಇದೆ ಫಿಲಮು. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು. ಎಲ್ಲರಿಗೂ ಯೂತ್ಸ್ಗೆ ಓರಿಯೆಂಟೆಡ್ ಮೂವಿ ಇದು. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ದುನಿಯಾ ಸರ್. ಡೈರೆಕ್ಷನ್ ಫೆಂಟಾಸ್ಟ್ ಆಗಿದೆ. ಅವರು ಡೈರೆಕ್ಷನ್ ವಿತ್ ಪರ್ಫಾರ್ಮೆನ್ಸ್ ಮಾಡಿರೋದು ಸೂಪರ್ ಆಗಿದೆ, ಫಸ್ಟ್ ಕ್ಲಾಸ್. ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ಬಂದು ನೋಡ್ಬೇಕು. ಸಲುವಾಗಿಂತ 100% ಡಿಫ್ರೆಂಟ್ ಇದೆ. ಯಾಕಂದ್ರೆ ಅದ್ರಲ್ಲಾದ್ರೆ ಪೊಲೀಸ್ ಬಂದು ಧನಂಜಯ್ ಅವ್ರು ಮಾಡಿದ್ರು. ಇವರೊಬ್ಬ
ಒಂದು ಕುಖ್ಯಾತ ರೌಡಿಯಾಗಿ ಪಾತ್ರ ಮಾಡಿದ್ದು, ಇದರಲ್ಲೂ ಸೇಮ್ ಅದೇ ಥರ, ಬಟ್ ಯೂತ್ಸಿಗೆ ಒಳ್ಳೆ ಮೆಸೇಜ್ ಇದೆ ಸರ್. ದಯವಿಟ್ಟು ಇವಾಗಿನ ಜನರೇಷನ್ ಹುಡುಗರು ಯಾವುದು ಇದನ್ನು ಫಾಲೋ ಮಾಡಬೇಡಿ, ಸಿನಿಮಾ ಥರ ನೋಡಿ ಸಿನಿಮಾನ ಗೆಲ್ಲಿಸಿ. ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ. ದುನಿಯಾ ವಿಜಯ್ ಇದು ಆ್ಯಕ್ಟಿಂಗ್ ಅಂತೂ ತುಂಬ ಅದ್ಭುತವಾಗಿದೆ. ಬಟ್ ಬೆಂಗಳೂರಲ್ಲಿ ನಡೆಯೋದನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಏನು ನಡೆಯುತ್ತೆ ಅನ್ನೋದು ತುಂಬ ರಿಯಲಿಸ್ಟಿಕ್ ಆಗಿದೆ. ಅದೆಲ್ಲ ಕ್ಲೀನ್ ಆಗೋಕ್ಕೆ ಇನ್ನೂ ಸಹಾಯ ಆಗುತ್ತೆ. ಎಲ್ಲರೂ ಆ್ಯಕ್ಷನ್ ತೊಗೊಂಡ್ರೆ ಮಕ್ಕಳಿಗೆ ಮತ್ತು ಪಾಲಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಡ್ರಗ್ ಇದರಿಂದಾಗಿ ಏನು ತೊಂದರೆ ಆಗುತ್ತೆ, ಮಕ್ಕಳು ತಂದೆ ತಾಯಿನ ಕಳ್ಕೊಂಡಾಗ ಎಂಥ ದುಃಖ ಹೆಂಗೆ ಅಳ್ತಾರೆ ಅನ್ನೋದನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಆ ಥರ ಚೆನ್ನಾಗಿ ತೆಗೆದಿದ್ದಾರೆ. ಉತ್ತಮ ಒಳ್ಳೆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ ಕೂಡ ವಿಜಯ್ ಅವ್ರದ್ದು. ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದು ನೋಡಿ, ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ ನೋಡಿ. ಗುರು ಭೀಮ ಏರಲ್ಲಿ ಬರ್ತಾರೆ ಸಡಲವರು, ಆದ್ರೆ ಒಳ್ಳೆಯವನ ಭೀಮ, ಕೆಟ್ಟದಾದ್ರೆ ಗಜ ಭೀಮ. ತಿಳ್ಕೊಂಡ್ರು ಸೈಡಲ್ಲಿ ದುನಿಯಾ ಇದೆ, ಯಾವತ್ತು ಮರೆತಿಲ್ಲ, ಮರೆಯೋದು ಇಲ್ಲ.